ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ವೆರಿ ಸ್ಪೆಷಲ್ ವಿಡಿಯೋ ರೆಸಿಪಿ ವಿಡಿಯೋ. ಈ ಚಾನಲ್ನಲ್ಲಿ ನಾನು ಲಾಸ್ಟ್ ಮಾಡಿದ ವಿಡಿಯೋ ಅಂತಂದರೆ ಹಲಸಿನಕಾಯಲ್ಲಿ ಪಲಾವ್ ಮಾಡೋದು ಹೆಂಗೆ ಅಂತ. ಸೊ ಇವತ್ತು ಬೆಂಗಳೂರಿನಲ್ಲಿ ಭಯಂಕರ ಮಳೆ ಬರೋ ಥರದಲ್ಲಿದೆ ಆಯಿತಾ. ಬೆಂಗಳೂರಿನಲ್ಲಿ ಡೈಲಿ ಒಂದೊಂದು ಸೀಸನ್ ಇದೆ. ಖುಷಿ ಪಡುವಂಥ ವಿಚಾರ ಅಲ್ಲ, ವರ್ಸ್ಟ್ ಕಂಡೀಷನ್ಗೆ ಹೋಗಿದೆ ಅಂದರೆ ನಮ್ಮ ಎನ್ವಿರಾನ್ಮೆಂಟ್ ಸ್ಟೇಟಸ್ ಅನ್ನೋದಕ್ಕೆ. ಸೊ ಇದ್ರ ಬಗ್ಗೆ ಡಿಬೇಟ್ ಮಾಡೋ ಪ್ರಯತ್ನ ಇಲ್ಲ, ಏನಿವೆ ಅನುಭವಿಸ್ಬೇಕು ಅಂತ ಒಂದು ಟೈಮಲ್ಲಿ ಒಂದು ಫೀಲ್ ಗುಡ್ ವೈಬ್ ಇರಲಿ ಅಂತ ನಾನು ಈ ಥರ ಕಾಣಿಸ್ತಾ ಇರೋ ಒಂದು ರೆಸಿಪಿಯನ್ನು ನನಗೋಸ್ಕರ ಅಂತ ರೆಡಿ ಮಾಡ್ತಾ ಅದನ್ನು ಶೂಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಈ ರೆಸಿಪಿ ನಿಮಗೂ ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ತಿನ್ನೋಕ್ಕೂ ಕೂಡ ಮಾಡೋಕ್ಕೂ ಕೂಡ ಅನ್ನೋ ಒಂದು ಗಟ್ ಫೀಲಿಂಗಲ್ಲಿ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಇದಕ್ಕೆ ಹೆಸರು ಏನಪ್ಪ ಅಂತಂದರೆ, ನಾನೇ ಇಟ್ಟಿರೋ ಹೆಸರು ಕ್ಯೂಟ್ ಕಟ್ಲೆಟ್. ನೋಡಿ, ನೋಡೋಕ್ಕೆ ಈ ರೀತಿ ಕಾಣಿಸ್ತಿದೆ, ರೆಡ್ ಇದೆ, ಒಳಗಡೆ ಏನೋ ಫಿಲ್ಲಿಂಗ್ ಕಾಣಿಸ್ತಾ ಇದೆ. ಸೊ ಇದು ಏನು ಎತ್ತ, ಇಂಗ್ರೀಡಿಯೆಂಟ್ಸ್ ಏನೇನು ಎತ್ತ ಎಲ್ಲದನ್ನು ತಿಳ್ಕೊಂಡಾಗ ಯಾರ್ಯಾರು ಹೆಲ್ತ್ ಫ್ರೀಕ್ಸ್ ಇರ್ತಾರಲ್ವ, ಅಂದರೆ ಹೆಲ್ತ್ ಅನ್ನೋದನ್ನು ಹುಚ್ಚು ಲೆವೆಲ್ಗೆ ತೊಗೊಂಡೋಗಿ ಎಷ್ಟು ಏನು ತಿಂದಿನಿ, ಎಷ್ಟು ಆಯಿಲ್ ಹೋಗುತ್ತೆ, ಎಷ್ಟು ಎಂತ ಹೋಗುತ್ತೆ, ಮತ್ತೊಂದು ಹೋಗುತ್ತೆ, ಮರದೊಂದು ಹೋಗುತ್ತೆ, ಇಷ್ಟು ಗ್ರಾಮೇ ತಿನ್ನಬೇಕು, ಅಷ್ಟು ಕ್ಯಾಲೋರಿನೇ ತಿನ್ನಬೇಕು. ಫೈನ್, ಇಫ್ ಯುವರ್ ಜಾಬ್ ಈಸ್ ಲೈಕ್ ದ್ಯಾಟ್, ಹಂಗಿದು ಮಾಡಬೇಕು. ಬಟ್ ನಾರ್ಮಲ್ ಆಗಿ ನಾನು ಅಂಥ ಸಪೋರ್ಟರ್ ಅಲ್ಲ. ಅಂದರೆ ಎಕ್ಸ್ಟ್ರೀಮ್ ಎಂಡ್ ಎರಡು ಇರುತ್ತಲ್ವಾ, ಏನು ಬೇಕಾದರೂ ತಿಂತೀನಿ, ಮನಸ್ಸಿಗೆ ಬಂದಂಗೆ ಇರ್ತೀನಿ. ಆ ಎಂಡ್ಗೂ ನಾನು ಸೇರೋದಿಲ್ಲ. ಹಾಗೆ ಎಲ್ಲ ಲೆಕ್ಕ ಮಾಡಿ ಆಯಿಲ್ಗೆ ರಿಪ್ಲೇಸ್ಮೆಂಟು, ಇದಕ್ಕೆ ರಿಪ್ಲೇಸ್ಮೆಂಟು, ಕಾರ್ಬ್ ರಿಪ್ಲೇಸ್ಮೆಂಟು, ತಿನ್ನೋವಾಗ ಪ್ರತಿ ಗಮನ ಎಲ್ಲ ಎಷ್ಟು ಕ್ಯಾಲೋರಿ ಹೋಗ್ತಾ ಇದೆ ಅಂತ ತಲೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರಲ್ಲ. ಐ ಡೋಂಟ್ ಬಿಲಾಂಗ್ ದೇರ್. ಬಿಕಾಸ್ ಆ ರೀತಿ ಲೆಕ್ಕ ಹಾಕಿ ತಿಂದು ಬದುಕೋದಕ್ಕಿಂತ 1000 ವರ್ಷ ನೆಮ್ಮದಿಯಿಂದ 70 ವರ್ಷ ಬದುಕೋದು ಒಳ್ಳೆಯದು. ಹಾಗಾಗಿ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗೋದಿಲ್ಲ. ಎಟ್ ದ ಸೇಮ್ ಟೈಮ್ ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ನಮಗೆ ನಮ್ಮ ಆನ್ಸಿಸ್ಟರ್ಸ್ ಹೇಳ್ಕೊಟ್ಟಿದ್ದಾರೆ ಆಲ್ರೆಡಿ. ಅಂದರೆ ಇಂಡಿಯನ್ ವೇ ಆಫ್ ಕುಕಿಂಗ್ ಫುಡ್ ಇಸ್ ದ ಬೆಸ್ಟ್ ವೇ ಅನ್ನೋದನ್ನು ಇವಾಗ ಪ್ರಪಂಚನೂ ಸೈಂಟಿಫಿಕಲಿ ಒಪ್ಕೊಂಡಾಗಿದೆ. ಸೊ ಹಾಗಿದೊಂದು ನಮ್ಮ ಸ್ಪೈಸಿ ರೆಸಿಪಿಯನ್ನು ಹೇಳ್ಕೊಡ್ತೀನಿ. ಒಳ್ಳೆ ಟೀ ಇದೆ, ಒಳ್ಳೆ ಕಟ್ಲೆಟ್ ಇದೆ, ಹಾಗೆ ನಿಮ್ಗೆ ಇವಾಗ ನೋಡ್ತಾ ಇರಬೇಕಿದ್ರೆ ಅಂತ ಆಸೆ ಬೇರೆ ಶುರುವಾಗಿರುತ್ತೆ. ಸೊ ಡಿಲೇ ಮಾಡೋದು ಬೇಡ, ಚಾಯ್ ಪೇ ಚರ್ಚಾವನ್ನು ಮಾಡ್ತಾ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು, ಕ್ವಿಕ್ ರೆಸಿಪಿ ಅಲ್ಲ, ಆರಾಮಾಗಿ ಕುಕಿಂಗ್ ಈಸ್ ಥೆರಪಿ ಆ ರೀತಿಯಲ್ಲಿ ಯಾರು ಮಾಡೋಕ್ಕೆ ಇಷ್ಟಪಡ್ತೀರಾ, ಮಕ್ಕಳಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ ಅವರಿಗೆ. ಸೊ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡುವ, ಚಲೋ. ಅಲ್ ರೈಟ್, ಈ ರೀತಿ 2 ಮುಷ್ಟಿ ಆಗುವಷ್ಟು ರೆಡ್ ಬೀನ್ಸ್ ಅಥವಾ ರಾಜ್ಮಾ ಅಂತ ಕರೀತಾರಲ್ಲ, ನಂಗೆ ಅಷ್ಟು ಫೇವ್ರೇಟ್ ಇಲ್ಲ. ಬಟ್ ಇದು ವೆರಿ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸನ್ನು ಹೊಂದಿರೋ ಒನ್ ಆಫ್ ದ ಬೀನ್ಸ್. ಸೊ ಅದಕ್ಕೆ ಬಿಸಿನೀರು ಹಾಕಿದ್ರೆ ತುಂಬ ಬೇಗ ನೆನೆಯುತ್ತೆ, ಅಥವಾ ನೀವು ಹಿಂದಿನ ದಿನ ರಾತ್ರಿಯೇ ಅದನ್ನು ನೆನೆಸ್ಕಿಟ್ಕೊಂಡ್ರಿ ಅಂತಂದರೆ ಒಳ್ಳೆಯದು. ಬಿಕಾಸ್ ದಪ್ಪ ಇರೋದಕ್ಕೆ ಅದು ತುಂಬ ಟೈಮ್ ತೊಗೊಳತ್ತೆ. ಸೊ ಓವರ್ ನೈಟ್ ಅದು ಸೋಕ್ ಆದಮೇಲೆ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಒಂದು ಸತಿ ನೋಡುವ. ಸೊ ಇದು ಬೆಂದರೂ ಹಿಂಗೆ ಕಾಣಿಸುತ್ತೆ, ಬೇಯತ್ತೆ ಇದ್ರೂ ಹಿಂಗೆ ಕಾಣಿಸುತ್ತೆ, ಆಯಿತಾ. ಸೊ ಈ ರಾಜ್ಮಾನ್ ಏನು ಮಾಡ್ತೀವಿ ಅಂತಂದರೆ, ನಾವು ಇದ್ರ ಜೊತೆಗೆ 2 ಬೀಟ್ರೂಟ್, ಅಂದರೆ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋ ಲೆಕ್ಕದ ಮೇಲೆ 2 ತೊಗೋಬೋದು, 4 ತೊಗೋಬೋದು, ಅಥವಾ ನಿಮಗೆ ಬೀಟ್ರೂಟ್ ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದರೆ ಜಾಸ್ತಿ ಬೀಟ್ರೂಟನ್ನು ಕೂಡ ತೊಗೋಬಹುದು. ಸೊ ಈ ರೀತಿ ಪೀಲ್ ಮಾಡಿಬಿಟ್ಟು ಚೆಂದ ಮಾಡಿ ಕ್ಲೀನ್ ಮಾಡಿ ಅಡುಗೆ ಮಾಡೋದು ಥೆರಪಿ. ನನಗಂತೂ ಥೆರಪಿ, ಆಯಿತಾ. ಮೂಡ್ ಬರಬೇಕು ಅಡುಗೆ ಮಾಡೋಕ್ಕೆ. ಬಟ್ ಕೆಲವೊಂದಷ್ಟು ರೆಸಿಪಿ ಆ ರೀತಿ ಗುಡ್ ವೈಬ್ಸನ್ನು ಕೊಡುತ್ತೆ. ಆಮೇಲೆ ಕುಕ್ಕರಲ್ಲಿ ಈ ರೀತಿ ನೀರು ಬಿಸಿ ಆದ ತಕ್ಷಣ ನೆಂದಿರೋ ರೆಡ್ ಬೀನ್ಸನ್ನು ಹಾಕಿಬಿಟ್ಟು ಜೊತೆಗೆ ಆ ಬೀಟ್ರೂಟನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಬೀಟ್ರೂಟನ್ನು ಹಾಕಿ ಜೊತೆಗೆ ಒಂಚೂರು ಆಯಿಲ್ ಹಾಕಬೇಕು. ಅಂದರೆ ದಿಸ್ ಈಸ್ ಒನ್ ಆಫ್ ಮೈ ಟ್ರಿಕ್ಸ್, ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಚಂದ ಮಾಡಿ ಸಾಫ್ಟಾಗಿ ಬೆಣ್ಣೆ ಹಾಗೆ ಬೇಯುತ್ತಂತೆ. ಹಾಗಾಗಿ ಇದೆರಡನ್ನ ಕುಕ್ ಮಾಡೋಕ್ಕಿಂತ ಮುಂಚೆ 1 ಡ್ರಾಪ್ ಆಯಿಲನ್ನು ಹಾಕಾದ್ಮೇಲೆ ಸೊ ಆವಾಗ ಗೊತ್ತಾಯಿತು, ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಗೆಣಸು ಕೂಡ ಬೇಕು ಇದಕ್ಕೆ. ಸೊ ಯಾವ್ಯಾವುದನ್ನು ಹೆಂಗೆಂಗಿದ್ದಕ್ಕೆ ಪ್ರಿಪೇರ್ ಮಾಡ್ತೀವಿ ಅನ್ನೋದು ನಿಮ್ಗೆ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಇದು 3 ಒಂದೇ ಹೊತ್ತಿಗೆ ಬೇಯಿಸ್ಕೊಂಬಿಟ್ವಿ ಅಂತಂದರೆ ಕರೆಕ್ಟಾಗಿ 3 ಒಂದೇ ಹದದಲ್ಲಿ ಬೆಂದಿರುತ್ತೆ. ಸೊ ಇದು ಒಂದು ಥೆರಪಿ, ಇದನ್ನು ಮಜಾ ಮಾಡಿ.
ಇವಾಗ ಇದು 3 ಚಂದ ಬೆಂದಿರುತ್ತೆ. ಬೈ ದ ವೇ ಈ ರಾಜ್ಮಾ ಇರಬಹುದು ಅಥವಾ ಗೆಣಸು ಇರಬಹುದು ಅಥವಾ ಬೀಟ್ರೂಟ್ ಇರಬಹುದು, ಒನ್ ಆಫ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರೋ ಫುಡ್ಸ್ ಇದ್ದರೂ ಕೂಡ ತುಂಬ ಜನರಿಗೆ ಅದರ ಟೇಸ್ಟ್ ಇಷ್ಟ ಆಗೋದಿಲ್ಲ. ಬಟ್ ಅಂಥ ಟೈಮಲ್ಲಿ ಆ ವ್ಯಾಲ್ಯೂಸನ್ನು, ನ್ಯೂಟ್ರಿಷನನ್ನು ಬಾಡಿ ಒಳಗಡೆ ಸೇರಿಸಬೇಕು ಅಂದಾಗ ಹಿಂಗಿದ ಕೆಲವೊಂದಷ್ಟು ರೆಸಿಪಿಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು. ಸೊ ಈಟಿಂಗ್ ಹೆಲ್ದಿ ಈಸ್ ಆ್ಯಕ್ಚುಲಿ ನಾಟ್ ದ್ಯಾಟ್ ಟೇಸ್ಟ್ಲೆಸ್. ಸೊ ಇವಾಗ ಮುಂದಿನ ಎಂತಪ್ಪ ಅಂತಂದರೆ 2 ಕಪ್ಪಲ್ಲಿ ನಾನು ಹಿಟ್ಟನ್ನು ತೊಗೊಂಡು ಚಂದ ಬೆಂದಿರೋ ಈ ಬೀಟ್ರೂಟನ್ನು ತರಿಯಾಗಿ ತುರ್ಕೊಳ್ತಾ ಇದ್ದೀನಿ. ಕ್ಯಾರೆಟನ್ನು ಹೇಗೆ ತುರಿತೀವೋ ಆ ರೀತಿಯಲ್ಲಿ. ಆ್ಯಕ್ಚುಲಿ ಬೀಟ್ರೂಟನ್ನು ನೀವು ಬೇಯಿಸೋದೇ ಕೂಡ ಮಾಡಬಹುದು, ಬಟ್ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಚಂದ ಮಾಡಿ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅದನ್ನು ರೊಟ್ಟಿ ಹಿಟ್ಟು ರೀತಿಯಲ್ಲಿ ಆ ಹದಕ್ಕೆ ಕಲಸೋಕ್ಕೆ ಎಷ್ಟು ನೀರು ಬೇಕೋ ಆ ರೀತಿ ನೀರನ್ನು ಹಾಕ್ಕೊಂಡಾದಮೇಲೆ ಅದನ್ನು ಬದಿಗಿಡುವ. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಚಂದ ಮಾಡಿ ಕಟ್ ಮಾಡಿ ಇಟ್ಕೊಂಡು ಬೇಯಿಸಿರೋ ಗೆಣಸಿಗೆ ಹಾಗೆ ಬಿಸಿ ಬಿಸಿ ಆಗಿರೋ ರಾಜ್ಮಾ ಇದೆರಡಕ್ಕೂ ಸೇರಿಸ್ಬಿಟ್ಟು ಇವಾಗ ಸ್ಪೈಸ್, ಸಾಲ್ಟ್ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಆ ಥರದಲ್ಲಿ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಒಂಚೂರು ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ, ಗ್ರೀನ್ ಚಿಲ್ಲಿ ಸಾಸ್. ಅದು ಆದಮೇಲೆ ಒಂಚೂರು ಗರಂ ಮಸಾಲ ಪೌಡರ್ ಆ್ಯಂಡ್ ಆಫ್ಕೋರ್ಸ್ ಪೆಪ್ಪರ್ ಪೌಡರ್. ದಿಸ್ ಈಸ್ ಮೈ ವೆರಿ ಫೇವ್ರೆಟ್, ಹಾಗಾಗಿ ನಾನು ಜಾಸ್ತಿ ಹಾಕ್ತೀನಿ. ನೆಕ್ಸ್ಟ್ ಒಂಚೂರು ಆಮ್ಲಾ ಪೌಡರ್ ಅಥವಾ ಆಮ್ಚೂರ್ ಪೌಡರನ್ನು ಸೇರಿಸ್ಕೋಬೇಕು. ಅದಾದಮೇಲೆ ಜೀರಿಗೆ ಪೌಡರ್ ವೆರಿ ಟೇಸ್ಟಿ ಫ್ಲೇವರ್ಸ್ ಕೊಡುತ್ತೆ. ಆಮೇಲೆ ಚಾಟ್ ಮಸಾಲದು ಏನು ಮಿಕ್ಸರ್ ಇರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಬಹುದು. ಆ್ಯಂಡ್ ಸೋಂಫನ್ನು ಹಾಕಬೇಕು, ಅಂದರೆ ಬಡೆ ಸೊಪ್ಪು ಹೇಳ್ತಾರಲ್ಲ ಅದು. ಅದಾದಮೇಲೆ ಒಂಚೂರು ಅರಿಶಿನ, ಚಿಟಿಕೆ ಅರಿಶಿನ ಹಾಕಿ ನಿಮಗೆ ಏನೇನು ಸ್ಪೈಸಸ್ ಹಾಕಬೇಕು ಅಂತ ಅನಿಸುತ್ತೆ ಪ್ರಪಂಚದಲ್ಲಿರೋ ಆ ಎಲ್ಲ ಸ್ಪೈಸನ್ನು ಹಾಕಿ. ಬಟ್ ಮೇಕ್ ಶ್ಯೂರ್ ತುಂಬ ಓವರ್ ಡಾಮಿನೇಟಿಂಗ್ ಪವರ್ ಇರಬಾರ್ದು ಸ್ಪೈಸ್ಗೆ. ಸೊ ಇದೆಲ್ಲ ಆದಮೇಲೆ ಅದಕ್ಕೆ ಬೈಂಡಿಂಗ್ ಏಜೆಂಟಾಗಿ ಕಡಲೆ ಹಿಟ್ಟನ್ನು ಒಂದು 3-4 ಚಮಚ, ಅಂದರೆ ಅದು ಮಾಯಿಶ್ಚರನ್ನು ಬಿಡ್ತಾ ಇತ್ತು ಅಂತಂದರೆ ಎಷ್ಟು ಬೇಕು ಅಂತ ನೋಡಿಕೊಂಡು ಜಸ್ಟ್ ಬೈಂಡಿಂಗ್ ಏಜೆಂಟ್ ಆದರೆ ಸಾಕು. ಅದು ಆ ಹದದಲ್ಲಿ ಒಂದು 3-4 ಸ್ಪೂನ್ ಆ ರೀತಿ ಹಾಕ್ಕೊಂಡು ಮಿಕ್ಸರನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ಆವಾಗ ನಾವು ಮಾಡಿದ್ವಲ್ವ ಬೀಟ್ರೂಟ ತರಿಯೆಲ್ಲ ಸೇರಿಸ್ಬಿಟ್ಟು ಏನು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಟ್ಸ್ಕೊಂಡಿದ್ವಿ, ಅದನ್ನು ಚಂದ ಮಾಡಿ ನೀಡ್ ಮಾಡಿಬಿಟ್ಟು ಈ ರೀತಿ ಚಪಾತಿಯನ್ನು ಹೇಗೆ ರೆಡಿ ಮಾಡಿಕೊಡ್ತೀವಿ ಉಂಡೆ ಮಾಡಿಬಿಟ್ಟು ಅದೇ ರೀತಿಯಲ್ಲಿ ಸೇಮ್ ಟು ಸೇಮ್ ಹಾಗೆ ಹಾಕಿ ಭಾರತ್ ನಕಾಶೆ ಬರದೇ ಇರೋ ರೀತಿಯಲ್ಲಿ, ಶ್ರೀಲಂಕಾ ಆಗದೇ ಇರೋ ರೀತಿಯಲ್ಲಿ, ವರ್ಲ್ಡ್ ಯಾವುದೇ ಮ್ಯಾಪ್ ಆಗದೇ ಇರೋ ರೀತಿಯಲ್ಲಿ ಆದಷ್ಟು ಸರ್ಕಲ್ ಲೆವೆಲಲ್ಲಿ ರೊಟ್ಟಿ ಶೇಪಲ್ಲಿ ಮಾಡೋದು ಕೂಡ ಒಂದು ಕಲೆ ಗುರು. ಎಸ್. ಸೊ ಅದಾದಮೇಲೆ ಅದಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿರೋ ಪೇಸ್ಟ್ ಇದೆ ಅಲ್ಲ, ಅದನ್ನು ನೀಟಾಗಿ ಈವನ್ ಲೆವೆಲಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಸೊ ಚಂದ ಮಾಡಿ ಸ್ಪ್ರೆಡ್ ಮಾಡಾದಮೇಲೆ ಕೈಯನ್ನು ತೊಳ್ಕೊಂಡು ನೀಟಾಗಿ ಅದನ್ನು ರೋಲ್ ಮಾಡ್ತಾ ಹೋಗ್ತೀವಿ. ಆ ರೋಲ್ ಮಾಡಾದಮೇಲೆ ಕಾರ್ನರ್ಸಲ್ಲಿ ಯೂಶ್ವಲಿ ಮಸಾಲ ಇರೋದಿಲ್ಲ, ಹಾಗಾಗಿ ಅದನ್ನು ಕಟ್ ಮಾಡಿಕೊಂಡು ಉಳಿದಿರೋದೆಲ್ಲದನ್ನು ಈಕ್ವಲ್ ಶೇರಲ್ಲಿ ಈ ರೀತಿ ಪೀಸ್ ಮಾಡಿದೆ. ಆಮೇಲೆ ಇದನ್ನು ಕಟ್ಲೆಟ್ ಶೇಪಲ್ಲಿ ಒತ್ಕೊಳ್ತೀವಿ. ಒಂದು ಪ್ಲೇಟ್ ತೊಗೊಳ್ಳಿ, ಪ್ಲೇಟ್ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಆ ಕಟ್ಲೆಟ್ ಶೇಪಲ್ಲಿ ಮಾಡ್ಕೊಂಡಿರೋ ಉಂಡೆನೆಲ್ಲ ಚಂದ ಮಾಡಿ ತಟ್ಟಿರೋದನ್ನು ರೆಡಿ ಟು ಗೆಟ್ ಫ್ರೈಡ್. ಬಟ್ ನಾವು ಆ ರೀತಿ ಫ್ರೈಯಿಂಗ್ ಮಾಡಲ್ಲ. ಲೈಕ್ ಐ ಸೆಡ್, ಇನ್ ಬಿಟ್ವೀನಲ್ಲಿ ಇರಬೇಕು. ಇದನ್ನು ನೀವು ಡೀಪ್ ಫ್ರೈ ಮಾಡಿದ್ರೇ ಟೇಸ್ಟ್ ಆಗುತ್ತೆ ಅನ್ನೋದು ಸುಳ್ಳು. ಸೊ ಇವಾಗೇನು ಮಾಡ್ತೀವಿ ಅಂತಂದರೆ ತವಾ ಫ್ರೈ ಮಾಡೋಣ. ತುಪ್ಪ ತೊಗೊಂಡೆ, ತುಪ್ಪನ ಈ ರೀತಿ ಚಂದ ಮಾಡಿ ಸವರಿ ಒಂದೊಂದನ್ನೇ ಹೀಗೆ ಆರ್ಟಿಸ್ಟಿಕ್ ಲೆವೆಲಲ್ಲಿ ಇಡ್ತಾ ಇದ್ದೀನಿ. ಸೊ ಇದನ್ನು ಚುಸ್ ಅಂತ ಅದು ತುಪ್ಪ ಕಾದಿರುವಾಗ ಬಂಡಿ ಮೇಲೆ ಒಂದು ಸೌಂಡ್ ಬರುತ್ತಲ್ಲ, ಅದೊಂಥರ ಖುಷಿ ನನಗೆ. ಪ್ರಪಂಚದಲ್ಲಿ ಈ ಥೆರಪಿ ಬಗ್ಗೆ ತುಂಬ ಓವರ್ ರೇಟ್ ಮಾಡಿಟ್ಟಿದ್ದಾರೆ ಆಯಿತಾ, ಹಾಗಾಗಿದೆ ಹೀಗೆ. ನೋ, ಆ್ಯಕ್ಚುಲಿ ನಮ್ಮ ಪ್ರತಿಯೊಂದು ಸ್ಟ್ರಗಲ್ಗೆ, ಪ್ರತಿಯೊಂದು ಇದಕ್ಕೆ ವಿ ಹ್ಯಾವ್ ಸೊಲ್ಯೂಷನ್ಸ್. ನಮ್ಮ ರುಟೀನನ್ನು ಆ್ಯಕ್ಚುಲಿ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಬಿಟ್ರೆ ಹ್ಯೂಮನ್ಸ್ ಕ್ಯಾನ್ ಹ್ಯಾವ್ ಅ ಬೆಟರ್ ಲೈಫ್ ಅಕಾರ್ಡಿಂಗ್ ಟು ಮೀ. ಅಂದರೆ ನಾನು ನನ್ನ ಈ ಜೀವನದ ಎಕ್ಸ್ಪೀರಿಯನ್ಸಸ್ ಲೆವೆಲನ್ನು ಹೇಳಿಬಿಟ್ಟು ಹೇಳ್ತಾ ಇರೋದು. ಸೊ ಇದಾದಮೇಲೆ ಮೇಲ್ಗಡೆ ಒಂಚೂರು ನಾವು ಈ ರೀತಿ ಎಣ್ಣೆನ ಸವರೋಣ. ಬಿಕಾಸ್ ನಾವು ಇದನ್ನೆಲ್ಲ ರೊಟ್ಟಿ ಮಾಡಿರೋದೆಲ್ಲ ಹಿಟ್ಟಲ್ಲೇ ಆಗಿರೋದಕ್ಕೆ ತೀರಾ ಅತಿರೇಕದಲ್ಲಿ ಆಯಿಲ್ಲೆಸ್ ತಿಂತೀನಿ ಅನ್ನೋ ಥರದಲ್ಲೆಲ್ಲ ಬೇಡ, ಲಿಮಿಟ್ ಇರಬೇಕು. ಹಾಗಾಗಿ ಈ ರೀತಿ ಬ್ರಷ್ ಮಾಡಿದ್ರೆ ಸಾಕು. ಅದಕ್ಕೆ ಒಂದು ಟೆಕ್ಸ್ಚರ್ ಏನಿರುತ್ತೆ ಅದಕ್ಕೊಂದು ಕ್ರಿಸ್ಪಿನೆಸ್ ಕೊಡೋದೇ ಈ ರೀತಿಯ ಆಯಿಲ್ ಕಂಟೆಂಟ್. ಹಾಗಾಗಿ ಅದು ಕ್ರಿಸ್ಪ್ ಬರಬೇಕು, ಚಂದ ಬೇಯಬೇಕು, ಆ ಫ್ಲೇವರ್ ಆ್ಯಡ್ ಆಗಬೇಕು ಅಂತಂದರೆ
ಮತ್ತು ಆ ಸೈಡಲ್ಲಿ ಸೇರ್ಕೊಂಡಿರೋ ತುಪ್ಪ ಎಲ್ಲ ಕರೆಕ್ಟಾಗಿ ಇವನ್ ಆಗಿ ಸ್ಪ್ರೆಡ್ ಮಾಡಬೇಕು ಅಂತಂದರೆ ಒಂದು ಸತಿ ನೀಟಾಗಿ ಹಿಂಗೆ ರೊಟೇಟ್ ಮಾಡಿದ್ವಿ. ಆ್ಯಂಡ್ A few moments later. ಅರ್ಜೆಂಟ್ ಮಾಡಿದ್ರೆ ಅದರ ಒಂದು ಸೈಡ್ ನೀಟಾಗಿ ಬೆಂದಾದಮೇಲೆ ಅದನ್ನು ಈ ರೀತಿ ಟರ್ನ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇದು ಟರ್ನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಅದು ತಳ ಹಿಡ್ಕೋಬಾರ್ದು. ಅದು ಹಿಡ್ಕೊಂಬಿಡ್ತು ಅಂತಂದರೆ ಕತ್ತೋಗುತ್ತೆ. ಸೊ ಆ ತಳನ ಒಂದು ಸತಿ ಈ ರೀತಿ ಬಿಡಿಸಿಡಬೇಕು. ಅಗೇನ್ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಕ್ರಿಸ್ಪಿ ಬರುತ್ತೆ. ಕೆಳಗಡೆ ತಳ ಹಿಡಿಯೋದಿಲ್ಲ ಅಥವಾ ತೀರಾ ಅಂಡರ್ ಕುಕ್ಡು ಆಗಬಾರ್ದು ಅಂತಂದರೆ ಪೇಷನ್ಸಿಂದ ಮಾಡಬೇಕು. ಏನೋ ನಿಮ್ಮ ಬಸ್ ಮಿಸ್ ಆಗಿಬಿಡುತ್ತೆ, ನಿಮ್ಮ ಟ್ರೈನ್ ತಪ್ಪೋಗುತ್ತೆ, ಫ್ಲೈಟ್ ಮಿಸ್ ಆಗಿಬಿಡುತ್ತೆ ಅನ್ನೋ ಥರದಲ್ಲಿ ಮಾಡೋ ರೆಸಿಪಿ ಅಲ್ಲ. ಲೈಕ್ ಐ ಸೆಡ್, ಯು ಶುಡ್ ಕನ್ಸಿಡರ್ ಇಟ್ ಆ್ಯಸ್ ಅ ಥೆರಪಿ, ಫೀಲ್ ಗುಡ್ ವೈಬ್. ಅದಾದಮೇಲೆ ಇದು ಬೇಯ್ತಾ ಇರಬೇಕಿದ್ರೆ ಒಂಚೂರು ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಈ ಟ್ಯಾಮ್ರಿಂಡ್ ಚಟ್ನಿ ಅಂತ ಬರುತ್ತೆ, ಯಮ್ಮಿರುತ್ತೆ, ಅದಕ್ಕೊಂಚೂರು ಸಾಸನ್ನು ಹಾಕಿ ಈ ರೀತಿ ಮೂರನ್ನು ಸೇರಿಸಿ ನಾನು ಮಿಕ್ಸ್ಚರನ್ನು ರೆಡಿ ಮಾಡ್ತಿದ್ದೀನಿ. ಸೊ ದ್ಯಾಟ್ ಇಟ್ ಸರ್ವ್ಸ್ ಆ್ಯಸ್ ಅ ಚಟ್ನಿ. ಅಥವಾ ನಿಮಗೆ ಬೇರೆ ಯಾವ್ದಾದ್ರು ಚಟ್ನಿ ಬೇಕಂತಂದರೆ ಅದನ್ನು ಕೂಡ ಸಪ್ರೇಟಾಗಿ ರೆಡಿ ಮಾಡ್ಕೊಳ್ಳಿ. ಇವಾಗ ಪರ್ಫೆಕ್ಟ್ಲಿ ಬೆಂದಿದೆ. ಹಿಂಗಿತ್ತು ಕಥೆ, ಬಟ್ ದಿಸ್ ಇಸ್ ವರ್ತ್ ಪ್ರಿಪೇರಿಂಗ್ ದಿಸ್ ರೆಸಿಪಿ. ಸೊ ಯಾರ್ಯಾರು ನೋಡಿ ಇಂಪ್ರೆಸ್ ಆಗಿ ಇವಾಗ ಇದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಟ್ರೈ ಮಾಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಅಂತ ಹೇಳ್ಬೇಕಂತಿಲ್ಲ. ಯಾರ್ಯಾರು ಗಂಡಸರು ಈ ವಿಡಿಯೋ ನೋಡ್ತಿದ್ದೀರಾ, ಯಾರು ನಿಮ್ಗೆ ಇದನ್ನು ಮಾಡಿಕೊಡ್ತಾರೋ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಅಥವಾ ನೀವೇ ಮಾಡಿದ್ದೀರಾ ಅಂತಂದರೆ ಗುಡ್, ದ್ಯಾಟ್ ಈಸ್ ಹೌ ಮೆನ್ ಶುಡ್ ಬಿ. ಹೆಂಗಸರು ಇದನ್ನು ನೋಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಇಂಪ್ರೆಸ್ ಮಾಡಿದ್ರಿ. ಅವ್ರು ಏನೇನು ಈ ಬೀಟ್ರೂಟ್ ಎಲ್ಲ ತಿನ್ನಲ್ಲ ಆಯಿತಾ ಮಕ್ಕಳು, ಅದು ತಿನ್ನಲ್ಲ, ಇದು ತಿನ್ನಲ್ಲ, ಮತ್ತೊಂದು ತಿನ್ನಲ್ಲ, ಮರದೊಂದು ತಿನ್ನಲ್ಲ, ಹಿಂಗೆಲ್ಲ ಹೇಳ್ತಾರೆ. ನಾನು ಕೂಡ ಹಾಗಿದ್ದೆ, ಕೆಟ್ಟ ಮಗು ಆಗಿದ್ದೆ. ಸೊ ಆ ನಖರಾಗೆ ನೀವು ಕಾಂಪನ್ಸೇಟ್ ಮಾಡ್ಬೋದು. ಈ ಕಟ್ಲೆಟ್ ತಿನ್ನಲ್ಲ ಅಂತ ಹೇಳೋದಿಲ್ಲ. ಸೊ ದೀಸ್ ಆರ್ ಲೈಕ್ ಸಮ್ ನುಸ್ಕ, ಅಂದರೆ ಏನು ಟ್ರಿಕ್ಸ್, ಗುಡ್ ಸ್ಟ್ರಾಟಜಿ. ಹಾಗಾಗಿ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಈ ರೆಸಿಪಿಯನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ನಿಮಗೆ ಅನ್ನಿಸ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ರೀತಿ ಟೇಸ್ಟ್ ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಎತ್ತ ಅಂತ. ಸೊ ಐ ವಿಲ್ ಸಿ ಯು ಇನ್ ಅಪ್ಕಮಿಂಗ್ ವಿಡಿಯೋ, ಒಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಅಂದರೆ ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಇಂಪ್ರೆಸ್ ಆಗುತ್ತೆ, ಹಾಗಿದ್ದು ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ನೀವು ನೋಡ್ಬೋದು ಅದನ್ನು. ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್. ಓಂ ನಮಃ ಶಿವಾಯ, ಸ್ವಾಹ.